ದಳಪತಿ ವಿಜಯ್ ಬಾಳಲ್ಲಿ ತ್ರಿಷಾ ಅದೃಷ್ಟಲಕ್ಷ್ಮಿ. ವಿಜಯ್ಗೆ ಸಿಎಂ ಪಟ್ಟ ಒಲಿಯೋಕೆ ತ್ರಿಷಾ ಕಾರಣನ? ತ್ರಿಷಾ ಇಲ್ಲದೆ ಇದ್ದಿದ್ರೆ ವಿಜಯ್ ಸಿಎಂ ಆಗ್ತಿರ್ಲಿಲ್ಲ. ಮೊದಲ ಚುನಾವಣೆಯಲ್ಲಿ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ 108 ಸ್ಥಾನಗಳಲ್ಲಿ ಜಯಗಳಿಸಿ ಅಚ್ಚರಿಯನ್ನ ಮೂಡಿಸಿದೆ. ಬಹುಮತಕ್ಕೆ 118 ಸ್ಥಾನಗಳ ಅಗತ್ಯವಿದ್ದು ವಿಜಯ್ ಅವರಿಗೆ ಕೇವಲ 10 ಸ್ಥಾನಗಳ ಕೊರತೆ ಇದ್ದು ಸರ್ಕಾರ ರಚನೆ ಮಾಡೋದಕ್ಕೆ ಕಾಂಗ್ರೆಸ್ ಸೇರಿದಂತೆ ಇತರ ಸಣ್ಣ ಪಕ್ಷಗಳ ಬೆಂಬಲವನ್ನು ಪಡೆಯುವುದಕ್ಕೆ ಮಾತುಕತೆ ಕೂಡ ನಡೆದಿತ್ತು. ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ 59 ಸ್ಥಾನಗಳಿಗೆ ಸೀಮಿತವಾಗಿದ್ದರೆ ಎಐಎಡಿಎಂಕೆ 47 ಸ್ಥಾನಗಳನ್ನು ಪಡೆದಿದೆ. ಸ್ವತಃ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ತಮ್ಮ ಕ್ಷೇತ್ರದಲ್ಲೇ ಸೋಲನ್ನ ಅನುಭವಿಸಿರೋದು ಈ ಚುನಾವಣೆಯ ಒಂದು ದೊಡ್ಡ ತಿರುವು ಅಂತಲೇ ಹೇಳಬಹುದು. ವಿಜಯ್ ಅವರು ಸ್ಪರ್ಧೆ ಮಾಡಿದಂತಹ ಪೆರಂಬೂರ್ ಮತ್ತು ತಿರುಚಿ ಈಸ್ಟ್ 2 ಕ್ಷೇತ್ರಗಳಲ್ಲೂ ಸಹ ಭರ್ಜರಿ ಜಯವನ್ನ ಸಾಧಿಸಿದ್ದಾರೆ. ವಿಜಯ್ ಅವರ ರಾಜಕೀಯ ಪ್ರವೇಶದ ಸಂದರ್ಭದಲ್ಲೇ ತೆಲುಗಿನ ಖ್ಯಾತ ಜ್ಯೋತಿಷಿ ವೇಣುಸ್ವಾಮಿ ಅವರು ಮಾಡಿದಂತಹ ಭವಿಷ್ಯವಾಣಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದನ್ನ ಮಾಡ್ತಾ ಇದೆ. ವಿಜಯ್ ಅವರ ಜಾತಕದ ಪ್ರಕಾರ ಅವರಿಗೆ ರಾಜಯೋಗ ಇದೆ. ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಆಗೋದು ಖಚಿತ ಅಂತ ವೇಣುಸ್ವಾಮಿ ಅವರು ಈ ಹಿಂದೆನೇ ಭವಿಷ್ಯವನ್ನ ನುಡಿದಿದ್ರು. ಫಲಿತಾಂಶದ ಬಳಿಕ ವೇಣುಸ್ವಾಮಿ ಅವರು ಹೊಸ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದ್ದು ಅದರಲ್ಲಿ ವಿಜಯ್ ಅವರ ಆಡಳಿತಾವಧಿ ಹೇಗಿರಲಿದೆ ಹಾಗೆ ಮುಂದಿನ ರಾಜಕೀಯ ಸವಾಲುಗಳು ಏನೇನು ಅನ್ನೋದನ್ನ ವಿಶ್ಲೇಷಣೆ ಮಾಡಿದ್ದಾರೆ. ವಿಜಯ್ ಅವರ ಈ ಗೆಲುವು 1983ರಲ್ಲಿ ಆಂಧ್ರಪ್ರದೇಶದಲ್ಲಿ ಎನ್.ಟಿ. ರಾಮರಾವ್ ಅವರು ಸೃಷ್ಟಿ ಮಾಡಿದಂತಹ ರಾಜಕೀಯ ಕ್ರಾಂತಿಯನ್ನ ನೆನಪು ಮಾಡುವಂತೆ ಇದೆ ಅಂತ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಪ್ರಸ್ತುತ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಕಸರತ್ತು ಜೋರಾಗಿದ್ದು ವಿಜಯ್ ಅವರು ಶೀಘ್ರದಲ್ಲೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ ಎಂದು ಮೊದಲೆಯೇ ಹೇಳಿದ್ರು. ತಮಿಳುನಾಡು ಚುನಾವಣೆಯಲ್ಲಿ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ ಅಭೂತಪೂರ್ವ ಗೆಲುವನ್ನ ಸಾಧಿಸ್ತಾ ಇದ್ದಂತೆ ಜ್ಯೋತಿಷಿ ವೇಣುಸ್ವಾಮಿ ಅವರ ಹಳೆಯ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸಂಚಲನವನ್ನ ಮೂಡಿಸಿದೆ. ಅದರಲ್ಲೂ ವಿಜಯ್ ಜಾತಕದ ಮೇಲೆ ನಟಿ ತ್ರಿಷಾ ಅವರ ಪ್ರಭಾವವಿದೆ ಎಂಬ ಅವರ ಮಾತುಗಳು ಈಗ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಈ ವಿಡಿಯೋದಲ್ಲಿ ವೇಣುಸ್ವಾಮಿ ಅತ್ಯಂತ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಟಿ ತ್ರಿಷಾ ಅವರು ವಿಜಯ್ ಪಕ್ಕದಲ್ಲಿ ಇಲ್ಲದೆ ಇದ್ರೆ ಅವರ ಜಾತಕದ ಫಲವೇ ಬೇರೆಯಾಗಿರ್ತಾ ಇತ್ತು. ಅವರು ಈ ಮಟ್ಟದ ರಾಜಕೀಯ ಯಶಸ್ಸನ್ನ ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ವಿಜಯ್ ಹಾಗೆ ತ್ರಿಷಾ ಇಬ್ಬರ ಜಾತಕ ಚಕ್ರಗಳ ಗ್ರಹಗತಿಗಳ ಮಿಲನ ವಿಜಯ್ ಅವರ ರಾಜಕೀಯ ಏಳಿಗೆಗೆ ಪೂರಕವಾಗಿದೆ. ತ್ರಿಷಾ ಅವರ ಜಾತಕದ ಪ್ರಭಾವ ವಿಜಯ್ ಅವರ ಅದೃಷ್ಟವನ್ನ ಹೆಚ್ಚಿಸಿದೆ ಎಂದು ಹೇಳಿದ್ದಾರೆ. ಈ ಹಿಂದೆ ತೆಲುಗಿನ ಚಿರಂಜೀವಿ ಸೇರಿದಂತೆ ಹಲವು ಸ್ಟಾರ್ಗಳ ಜಾತಕ ವಿಶ್ಲೇಷಿಸಿ ಸುದ್ದಿಯಾಗಿದ್ದಂತಹ ವೇಣುಸ್ವಾಮಿ ಈಗ ವಿಜಯ್ ರಾಜಕೀಯ ಭವಿಷ್ಯಕ್ಕೂ ತ್ರಿಷಾ ಹೆಸರನ್ನ ತಳುಕು ಹಾಕಿರೋದು ಸಿನಿಮಾ ಹಾಗೆ ರಾಜಕೀಯ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ. ಹಾಗೆ ಖ್ಯಾತ ಜ್ಯೋತಿಷಿ ವೇಣುಸ್ವಾಮಿ ಅವರು ರಾಜ್ಯ ರಾಜಕೀಯದ ಕುರಿತು ಮತ್ತೊಂದು ಭವಿಷ್ಯವನ್ನ ನುಡಿದಿದ್ದಾರೆ. ಇದು ಈಗ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿಸಿದೆ. ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡು ಸಹ ಆ ಅಧಿಕಾರ ಅವರಿಗೆ ದೀರ್ಘಕಾಲ ಉಳಿಯೋದಿಲ್ಲ ಅಂತ ವೇಣುಸ್ವಾಮಿ ಭವಿಷ್ಯವನ್ನ ನುಡಿದಿದ್ದಾರೆ. ವಿಜಯ್ ಸಿಎಂ ಆದ 1 ತಿಂಗಳು, 6 ತಿಂಗಳು ಅಥವಾ ಗರಿಷ್ಠ 1 ವರ್ಷದೊಳಗೆ ತಮಿಳುನಾಡಿನಲ್ಲಿ ಮತ್ತೆ ಚುನಾವಣೆ ಎದುರಾಗುವಂತಹ ಸಾಧ್ಯತೆ 100% ಇದೆ. ಈ ರೀತಿಯಾಗಿ ಅವರು ವಿಶ್ವಾಸದಿಂದ ಹೇಳಿದ್ದಾರೆ. ಅಲ್ಲದೆ ಗುರುಗ್ರಹದ ಬದಲಾವಣೆಯಿಂದಾಗಿ ತಮಿಳುನಾಡಿನಲ್ಲಿ ಸ್ಥಿರ ಸರ್ಕಾರ ರಚನೆಯಾಗೋದು ತುಂಬಾ ಕಷ್ಟವಾಗಿದೆ. ರಾಜಕೀಯವಾಗಿ ದೊಡ್ಡ ಮಟ್ಟದ ಏರುಪೇರುಗಳು ಸಂಭವಿಸಲಿದೆ ಅಂತ ಹೇಳಿದ್ದಾರೆ.